ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಆಷಾಢ ಮತ್ತು ಶ್ರಾವಣ ಮಾಸದ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡುವ ಅತ್ಯಂತ ಪವಿತ್ರವಾದ ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಹಾಗೂ ಕಳಶ ಸ್ಥಾಪನೆ ಮಾಡುವ ಸಂಪೂರ್ಣ ವಿಧಾನವನ್ನು ವಿವರವಾಗಿ ನೋಡೋಣ. ಈ ಪೂಜೆಯನ್ನು ನಾವು ಯಾವುದೇ ದೊಡ್ಡ ವೆಚ್ಚವಿಲ್ಲದೆ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಭಕ್ತಿ, ಸ್ವಚ್ಛತೆ ಮತ್ತು ಶ್ರದ್ಧೆಯಿಂದ ಮಾಡಿದ ಪೂಜೆಯನ್ನು ಮಹಾಲಕ್ಷ್ಮೀ ದೇವಿ ಸಂತೋಷದಿಂದ ಸ್ವೀಕರಿಸುತ್ತಾಳೆ. ಮೊದಲೇ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಿನ ಸುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಶುದ್ಧವಾದ ನೀರನ್ನು ಹಾಕಿ ಹೊಸ್ತಿಲನ್ನು ಚೆನ್ನಾಗಿ ತೊಳೆದು ಅದಕ್ಕಾಗಿ ಪ್ರತ್ಯೇಕವಾಗಿ ಇಟ್ಟಿರುವ ಬಟ್ಟೆಯಿಂದ ಒರೆಸಬೇಕು. ಮನೆಯ ಮುಖ್ಯ ದ್ವಾರವೇ ಲಕ್ಷ್ಮೀ ದೇವಿಯ ಪ್ರವೇಶ ದ್ವಾರ. ಆದ್ದರಿಂದ ಈ ಸ್ಥಳವನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ನಂತರ ಸ್ವಲ್ಪ ಅರಿಶಿನವನ್ನು ನೀರಿನಲ್ಲಿ ಬೆರೆಸಿ ಪೇಸ್ಟ್ ಮಾಡಿಕೊಂಡು ಹೊಸ್ತಿಲಿನ ಸಂಪೂರ್ಣ ಭಾಗಕ್ಕೆ ಹಚ್ಚಬೇಕು. ಅರಿಶಿನವು ಮಂಗಳ, ಆರೋಗ್ಯ ಮತ್ತು ಐಶ್ವರ್ಯದ ಸಂಕೇತವಾಗಿದೆ. ಮನೆಯೊಳಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸದಂತೆ ಕಾಪಾಡುತ್ತದೆ. ಮರದ ಹೊಸ್ತಿಲು ಇದ್ದರೆ ಅದು ದೀರ್ಘಕಾಲ ಬಾಳಿಕೆ ಬರಲು ಸಹ ಅರಿಶಿನ ಸಹಾಯಕಾರಿಯಾಗಿದೆ. ಅರಿಶಿನ ಹಚ್ಚಿದ ನಂತರ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ ಅರಿಶಿನ, ಕುಂಕುಮ ಹಾಗೂ ಅಕ್ಷತೆ ಇಟ್ಟು ಪೂಜೆ ಮಾಡಬೇಕು. ಹೊಸ್ತಿಲನ್ನು ಸಾಮಾನ್ಯ ವಸ್ತುವಾಗಿ ನೋಡದೆ ಶಿವ-ಪಾರ್ವತಿ ಹಾಗೂ ಮಹಾಲಕ್ಷ್ಮಿಯ ನಿವಾಸವೆಂದು ಭಾವಿಸಿ ಗೌರವಿಸಬೇಕು. ಮನೆಯಲ್ಲಿ ಪ್ರವೇಶಿಸುವ ಪ್ರತಿಯೊಬ್ಬರೂ ಹೊಸ್ತಿಲನ್ನು ದಾಟಿ ಒಳಗೆ ಬರುತ್ತಾರೆ. ಆದ್ದರಿಂದ ಈ ಸ್ಥಳಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಈಗ ರಂಗೋಲಿ ಹಾಕುವ ಸಮಯ. ಸಾಧ್ಯವಾದಷ್ಟು ದೇವರಿಗೆ ಸಂಬಂಧಿಸಿದ ಚಿಹ್ನೆಗಳಾದ ಶಂಖ, ಚಕ್ರ, ಕಮಲ, ಸ್ವಸ್ತಿಕ, ಓಂ, ಶ್ರೀ, ವಿಷ್ಣುಪಾದ, ಗೋಪಾದ, ಚಂದ್ರ, ಸೂರ್ಯ, ನಕ್ಷತ್ರ ಮುಂತಾದ ಶುಭ ಸಂಕೇತಗಳನ್ನು ಬಿಡಿಸಬಹುದು. ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕಿದರೆ ಇರುವೆ, ಪಕ್ಷಿಗಳಿಗೆ ಆಹಾರವಾಗುತ್ತದೆ ಎಂಬ ಪುಣ್ಯವೂ ದೊರೆಯುತ್ತದೆ. ರಂಗೋಲಿಯ ಮೇಲೂ ಅರಿಶಿನ, ಕುಂಕುಮ ಹಾಗೂ ಅಕ್ಷತೆ ಅರ್ಪಿಸಿ ಅದನ್ನು ಪೂಜಿಸಬೇಕು. ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಕಳಶ ಸ್ಥಾಪನೆಗೆ ವಿಶೇಷ ಮಹತ್ವವಿದೆ. ಮನೆಯ ಹೊಸ್ತಿಲಿನ ಬಲಭಾಗದಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಸ್ವಚ್ಛವಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ಮೊದಲು ಅರಿಶಿನದ ನೀರು ಅಥವಾ ಗೋಮಯದಿಂದ ಸಾರಿಸಬೇಕು. ನಂತರ ಅದರ ಮೇಲೆ ಸುಂದರವಾದ ರಂಗೋಲಿ ಹಾಕಬೇಕು. ಈಗ ಮಣ್ಣಿನ ಮಡಿಕೆ, ತಾಮ್ರ ಅಥವಾ ಹಿತ್ತಾಳೆಯ ಕಳಸವನ್ನು ತೆಗೆದುಕೊಂಡು ಅರಿಶಿನ ಹಾಗೂ ಕುಂಕುಮ ಇಟ್ಟು ಅಲಂಕರಿಸಬೇಕು. ನಂತರ ಅದರೊಳಗೆ ಶುದ್ಧ ನೀರನ್ನು ತುಂಬಿ ಅರಿಶಿನ, ಕುಂಕುಮ, ಅಕ್ಷತೆ, 1 ರೂಪಾಯಿ ನಾಣ್ಯವನ್ನು ಹಾಕಬೇಕು. ಸಾಧ್ಯವಾದರೆ ಏಲಕ್ಕಿ, ಪಚ್ಚ ಕರ್ಪೂರ ಅಥವಾ ಸುಗಂಧ ದ್ರವ್ಯವನ್ನು ಸೇರಿಸಬಹುದು. ನಂತರ ಹೂವಿನ ದಳಗಳು ಮತ್ತು 1 ಹೂವನ್ನು ಇಟ್ಟು ಕಳಸವನ್ನು ಸಿದ್ಧಪಡಿಸಬೇಕು. ಈ ಕಳಸವು ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯದ ಸಂಕೇತವಾಗಿದೆ. ಕಳಸದ ಮುಂದೆ ಚಿಕ್ಕ ದೀಪವನ್ನು ಹಚ್ಚಿ ಮಹಾಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸಿದರೆ ಇನ್ನೂ ಹೆಚ್ಚಿನ ಭಕ್ತಿಭಾವ ಮೂಡುತ್ತದೆ. ನಂತರ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತವನ್ನು ಪಠಿಸಿದರೂ ಉತ್ತಮ. ಇದಾದ ನಂತರ ತುಳಸಿ ಗಿಡದ ಬಳಿಗೆ ಹೋಗಿ ತುಳಸಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂಗಳನ್ನು ಅರ್ಪಿಸಬೇಕು. ತುಳಸಿ ಕಟ್ಟೆಯನ್ನು ಸ್ವಚ್ಛವಾಗಿ ಇಟ್ಟು ಅದರ ಮುಂದೆ ದೀಪ ಹಚ್ಚಬೇಕು. ತುಳಸಿ ದೇವಿಯು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಳಾಗಿದ್ದು ಲಕ್ಷ್ಮೀ ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಆದ್ದರಿಂದ ತುಳಸಿ ಪೂಜೆಯಿಂದ ಮನೆಯಲ್ಲಿ ದೈವಿಕ ಶಕ್ತಿ ಹೆಚ್ಚುತ್ತದೆ. ನಂತರ ಹೊಸ್ತಿಲಿನ ಎರಡೂ ಬದಿಗಳಲ್ಲಿ 2 ದೀಪಗಳನ್ನು ಹಚ್ಚಬೇಕು. ದೀಪ ಬೆಳಗಿಸುವ ಮೊದಲು ಆ ಸ್ಥಳಕ್ಕೂ ಅರಿಶಿನ ಹಚ್ಚಿ ರಂಗೋಲಿ ಹಾಕಬಹುದು. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಹಾಗೂ ಐಶ್ವರ್ಯವನ್ನು ನೀಡುತ್ತದೆ. ಈಗ ಅಗರಬತ್ತಿ ಅಥವಾ ಧೂಪವನ್ನು ಹಚ್ಚಿ ಮೊದಲು ಹೊಸ್ತಿಲಿಗೆ, ನಂತರ ಕಳಸಕ್ಕೆ, ನಂತರ ತುಳಸಿಗೆ ಧೂಪ ತೋರಿಸಬೇಕು. ಅದರ ನಂತರ ಕರ್ಪೂರದ ಆರತಿ ಮಾಡಿ ಭಕ್ತಿಯಿಂದ ನಮಸ್ಕರಿಸಬೇಕು. ಈ ಸಮಯದಲ್ಲಿ ಕುಟುಂಬದ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಮನೆಯಲ್ಲಿ ಒಗ್ಗಟ್ಟು ಮತ್ತು ಶಾಂತಿ ಹೆಚ್ಚುತ್ತದೆ. ಶುಕ್ರವಾರದ ದಿನ ಸಾಂಬ್ರಾಣಿ ದೀಪವನ್ನು ಮನೆಯ ಪ್ರತಿಯೊಂದು ಕೋಣೆಯಲ್ಲಿ ತೋರಿಸುವುದು ಬಹಳ ಒಳ್ಳೆಯ ಆಚರಣೆಯಾಗಿದೆ. ಇದರಿಂದ ಸುಗಂಧದಿಂದ ಮನೆಯ ವಾತಾವರಣ ಶುದ್ಧವಾಗುತ್ತದೆ. ಸೊಳ್ಳೆ ಹಾಗೂ ಕೀಟಗಳ ಕಾಟವೂ ಕಡಿಮೆಯಾಗುತ್ತದೆ. ಭಕ್ತರ ನಂಬಿಕೆಯಂತೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮನೆಯಲ್ಲಿ ಉರಳಿ ಇದ್ದರೆ ಅದರಲ್ಲಿ ನೀರು ತುಂಬಿ ಗುಲಾಬಿ, ಸೇವಂತಿಗೆ ಅಥವಾ ಮಲ್ಲಿಗೆ ಹೂಗಳನ್ನು ಹಾಕಿ ಅಲಂಕರಿಸಬಹುದು. ಇದು ಮನೆಯ ಪ್ರವೇಶ ದ್ವಾರವನ್ನು ಸುಂದರವಾಗಿಸುವುದರ ಜೊತೆಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಪೂಜೆಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಅತ್ಯುತ್ತಮ. ಸಾಧ್ಯವಾಗದಿದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿಯೂ ಮಾಡಬಹುದು. ಈ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ಸ್ವಲ್ಪ ಹೊತ್ತು ತೆರೆದಿಟ್ಟರೆ ಲಕ್ಷ್ಮೀ ದೇವಿಯ ಕೃಪೆ ದೊರೆಯುತ್ತದೆ. ಹೊಸ್ತಿಲಿನ ಬಳಿ ಇಟ್ಟಿರುವ ಕಳಸವನ್ನು ಮರುದಿನ ತೆಗೆದು ಅದರ ನೀರನ್ನು ತುಳಸಿ ಅಥವಾ ಬೇರೆ ಗಿಡಗಳಿಗೆ ಹಾಕಬಹುದು.
ನಂತರ ಕಳಸವನ್ನು ಚೆನ್ನಾಗಿ ತೊಳೆದು ಒರೆಸಿ ಮುಂದಿನ ಶುಕ್ರವಾರದ ಪೂಜೆಗೆ ಬಳಸಬಹುದು. ಹೀಗೆ ಪ್ರತಿ ವಾರ ಭಕ್ತಿಯಿಂದ ಈ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಹಾಗೂ ಸಮೃದ್ಧಿ ಹೆಚ್ಚಾಗಲಿ ಎಂದು ಮಹಾಲಕ್ಷ್ಮಿಯ ದೇವಿಯನ್ನು ಪ್ರಾರ್ಥಿಸೋಣ. ಈ ರೀತಿಯಾಗಿ ಸರಳವಾದರೂ ಅತ್ಯಂತ ಪವಿತ್ರವಾದ ಹೊಸ್ತಿಲು ಪೂಜೆ ಮತ್ತು ತುಳಸಿ ಪೂಜೆಯನ್ನು ಆಚರಿಸಿದರೆ ಮನೆಯ ವಾತಾವರಣ ದೈವಿಕವಾಗುತ್ತದೆ. ಭಕ್ತಿಯಿಂದ ಮಾಡುವ ಪ್ರತಿಯೊಂದು ಪೂಜೆಯ ಫಲವು ದೇವರ ಕೃಪೆಯಿಂದ ಉತ್ತಮವಾಗಲಿ ಎಂದು ಹಾರೈಸುತ್ತೇನೆ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಪೂಜಾ ವಿಧಾನಗಳು, ವೃತ್ತಗಳು ಹಾಗೂ ಭಕ್ತಿ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.